ನಮಸ್ಕಾರ ಪ್ರೇಕ್ಷಕರೇ, ಉಳ್ಳಾಳವಾಣಿ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತು ನಮ್ಮೊಟ್ಟಿಗೆ ಒಬ್ಬ ವಿಶೇಷವಾದ ವ್ಯಕ್ತಿಯ ಸಂದರ್ಶನವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬ್ಯಾಂಕಿಂಗ್ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷ ಜನಮನ್ನಣೆಯನ್ನ ಪಡೆದು ರಾಜಕೀಯ ಕ್ಷೇತ್ರದಲ್ಲಿ ಜನಪರ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಮನ್ನಣೆ ಗಳಿಸಿರುವಂತಹ ಶ್ರೀಯುತ ಪದ್ಮನಾಭ ಕೊಟ್ಟಾರಿ ಅವರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಾವಿಂದು ಇದ್ದೇವೆ. ಬನ್ನಿ, ಅವರ ಅನುಭವಗಳನ್ನ, ಅವರು ನಡೆದು ಬಂದ ಹಾದಿಯನ್ನ ಅವರ ಬಳಿ ಕೇಳಿ ತಿಳಿಯೋಣ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸರ್, 2004ನೇ ಇಸವಿಯಲ್ಲಿ ವಿಟ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಶಾಸಕರಾಗಿ ಜನಮನ್ನಣೆಯನ್ನ ಪಡೆದಿದ್ದೀರಾ. ಇದರ ನಡೆದು ಬಂದ ಹಾದಿಯ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳ್ಬೋದಾ ಸರ್? ನಾನು ವಿಟ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 9 ವರ್ಷ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಒಂದು 3 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. 2000 ಇಸ್ವಿಯಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದೆ. ಜಿಲ್ಲಾ ಪಂಚಾಯತ್ ಸದಸ್ಯನಾಗಬೇಕಿದ್ರೆ ಆವಾಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ 31 ಸದಸ್ಯರ ಪೈಕಿ 30 ಜನ ಕಾಂಗ್ರೆಸ್ನಿಂದ ಆಯ್ಕೆ ಆದರು. BJPಯಿಂದ ನಾನೊಬ್ಬನೇ ಆಯ್ಕೆ ಆಗಿದ್ದೆ. ಅದರ ಹಿಂದೆ ನಾನು ಬಂಟ್ವಾಳ ತಾಲೂಕ್ ಪಂಚಾಯತ್ನ 2 ಅವಧಿಗೆ ಅಧ್ಯಕ್ಷನಾಗಿದ್ದೆ. 2000 ಇಸ್ವಿಯಲ್ಲಿ ತಾಲೂಕ್ ಪಂಚಾಯತ್ಗೆ ನನಗೆ ನಿಲ್ಲಲಿಕ್ಕೆ ಆಗಲಿಲ್ಲ. ಯಾಕಂದರೆ ನನ್ನ ಕ್ಷೇತ್ರವನ್ನು ನಾನು ನಿಲ್ಲದಾಗೆ ಮಾಡಬೇಕು ಅಂತೇಳಿ ಆವಾಗ ಅಲ್ಲಿ B ಕ್ಯಾಟಗರಿ ತಂದರು. ಆ ಕಾರಣದಿಂದ ನಾನು ತಾಲೂಕ್ ಪಂಚಾಯತ್ ನಿಲ್ಲಲಿಕ್ಕೆ ಆಗಲಿಲ್ಲ. ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಬೇಕಾಯಿತು. ಇಡೀ ಜಿಲ್ಲೆಯಲ್ಲಿ ನಾನೊಬ್ಬನೇ BJPಯಿಂದ ಗೆದ್ದದ್ದು. ಆವಾಗ ಅದು 4 ವರ್ಷ ಆಗಬೇಕಿದ್ರೆ 2004ರಲ್ಲಿ ಮತ್ತೆ ರಾಜ್ಯ ವಿಧಾನಸಭೆಗೆ ಚುನಾವಣೆ ಬಂತು. ವಿಟ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಆವಾಗ ಕಾಂಗ್ರೆಸ್ನ MLA ಸುಂಟಿಕೊಪ್ಪ ಇಬ್ರಾಹಿಂ ಅವರು MLA ಆಗಿದ್ದರು. BJPಯಿಂದ ನಾನು ಸ್ಪರ್ಧೆ ಮಾಡಬೇಕು ಅಂತ ನನಗೆ ಆವಾಗ ಸೀಟ್ ಸಿಕ್ಕಿತ್ತು. ಟಿಕೆಟ್ ಕೊಟ್ಟರು, ನಾನು ಸ್ಪರ್ಧೆ ಮಾಡಿದೆ. ನಾನು MLAಗೆ ಸ್ಪರ್ಧೆ ಮಾಡಬೇಕಿದ್ರೆ ಸುಮಾರು ಕ್ಷೇತ್ರದ 49 ಗ್ರಾಮದಲ್ಲಿಯೂ ಕೂಡ ನಾನು ಓಡಾಟ ಮಾಡಿ ಏನು 9 ವರ್ಷ ಕಾರ್ಯದರ್ಶಿ ಆಗಿದ್ದೆ ಅಂತ ಹೇಳಿದಲ್ಲ, ನಾನು ಆ ಸಂದರ್ಭದಲ್ಲಿ ಪ್ರತಿ ಗ್ರಾಮಕ್ಕೆ ಓಡಾಟ ಮಾಡಿ ನಾನು ಪಕ್ಷ ಸಂಘಟನೆಯನ್ನು ಮಾಡಿದ್ದೆ. ಹಿಂದೂ ಯುವಕರಿಗೆ ಯಾವುದೇ ತೊಂದರೆ ಆದರೂ, ಇದು ಕಲ್ಲಡ್ಕ ಅಂತ ಹೇಳಿದ್ರೆ ಸೂಕ್ಷ್ಮ ಪ್ರದೇಶ, ಇಲ್ಲಿ ಆಗಾಗ ಒಂದಲ್ಲ ಒಂದು ಗಲಾಟೆ ಆಗ್ತಾನೆ ಇತ್ತು. ಆ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಸ್ಟೇಷನಿಗೆ ಅಥವಾ ಕೋರ್ಟಿಗೆ ವಕೀಲರ ಹತ್ರ ಎಲ್ಲದಕ್ಕೂ ನಾನು ಓಡಾಟ ಮಾಡಿ ಕೆಲಸ ಮಾಡಿಕೊಂಡಿದ್ದೆ. ಆ ಕಾರಣದಿಂದ ನನಗೆ 2004ರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಒಂಥರ ಹಿಂದುತ್ವದ ಆಧಾರದ ಮೇಲೆ ನಾನು ಆ ಸಂದರ್ಭದಲ್ಲಿ ಗೆದ್ದು ಬಂದೆ. ನನ್ನನ್ನು ಗೆಲ್ಲಿಸಿದರು. ಇಲ್ಲದಿದ್ದರೆ ಆ ಕಾಂಗ್ರೆಸ್ನ MLA ಅವರು ಕೂಡ ಭಾಳ ಹಣವಂತರು. ಆಮೇಲೆ ಅವರು 5 ವರ್ಷ ಅವಧಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆ ರೀತಿಯಲ್ಲಿ ಅವರು ಹೇಗೆ ಗೆಲ್ತಾರೆ ಅಂತ ಹೇಳುವಂಥ ಇತ್ತು. ಆದರೆ ಹಿಂದೂ ಪರ ಸಂಘಟನೆಯವರು, ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನ ಪರವಾಗಿ ನಿಂತು ಕೆಲಸ ಮಾಡಿದರು. ನಾನು ಗೆಲ್ಲಲಿಕ್ಕೆ ಕಾರಣ ಆಯಿತು. ಆವಾಗ ಗೆದ್ದ ಮೇಲೆ ಒಂದಷ್ಟು ನಾನು ಏನಾದರೂ ನನ್ನ ಕ್ಷೇತ್ರದ ಜನರಿಗೆ ಮಾಡಬೇಕು ಅಂತ ಹೇಳೋ ಕಾರಣದಿಂದ ಆ ಉದ್ದೇಶವನ್ನು ಇಟ್ಟುಕೊಂಡು ನಾನು ಕೆಲಸ ಮಾಡಿದೆ. ನನಗೆ ಸರ್ಕಾರದಿಂದ MLAಗೆ ಬಂದ ಪ್ರಥಮ ನಿಧಿ ಕಾಮಗಾರಿಗೆ ಬಂದಂಥ ನಿಧಿ ಏನಿತ್ತು ಅದನ್ನು ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ಮಾರ್ಗ, ಇನ್ನೊಂದು ಮಾಣಿಲದಲ್ಲಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಅಂತ ಆ ದೇವಸ್ಥಾನಕ್ಕೆ ಹೋಗೋ ಮಾರ್ಗ, ಸುರುವಿಗೆ ಸಿಕ್ಕಿದಂಥ ಅನುದಾನವನ್ನು ಆ 2 ದೇವಸ್ಥಾನಕ್ಕೆ ಹೋಗುವಂಥ ಮಾರ್ಗಕ್ಕೆ ನಾನು ಡಾಮರೀಕರಣ ಮಾಡಿಸಿದೆ. ಮತ್ತೆಲ್ಲವೂ ಕೂಡ ಆ ಥರ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಯಾವ್ದ್ಯಾವುದು ಉಂಟ, ದೇವಸ್ಥಾನ ಅಲ್ಲಿಗೆ ಹೆಚ್ಚು ಆದ್ಯತೆ ಕೊಟ್ಟು ಕೆಲಸ ಮಾಡಿಕೊಂಡು ಬಂದೆ. ಆದರೆ ನಾನು MLA ಆದ 20 ತಿಂಗಳಲ್ಲಿ ನಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಇತ್ತು. ಧರಮ್ ಸಿಂಗ್ ಮುಖ್ಯಮಂತ್ರಿ ಇದ್ದರು,
ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದರು ಜೆ ಡಿ ಎಸ್ನವರು ಅವಾಗ. ಅದು 20 ತಿಂಗಳಲ್ಲಿ ಆ ಸರ್ಕಾರ ಬಿದ್ದೋಯ್ತು. ಜೆ ಡಿ ಎಸ್ಸಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಬಿ ಜೆ ಪಿಯಿಂದ ಯಡಿಯೂರಪ್ಪರವರು ಉಪಮುಖ್ಯಮಂತ್ರಿ ಆದರು. ನನಗೆ ಶುರುವಿನ 20 ತಿಂಗಳಲ್ಲಿ ನಮಗೆ ಕ್ಷೇತ್ರದ ಅಭಿವೃದ್ಧಿಗೆ ಭಾಳಷ್ಟು ಕಡಿಮೆ ಹಣ ಸಿಕ್ಕಿರುವಂಥದ್ದು ಸರ್ಕಾರದಿಂದ. ನಂತರದ 20 ತಿಂಗಳಲ್ಲಿ ನನಗೆ ಒಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಹಣ ಯಡಿಯೂರಪ್ಪರು ಒದಗಿಸಿಕೊಟ್ಟು. ವಿಟ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನಿಂದ ಮೊದಲು ಇದ್ದಂಥ ರುಕ್ಮಾಯಿ ಪೂಜಾರಿ ಅವರು ಇದ್ದರು, ಇಬ್ರಾಹಿಂ ಇದ್ದರು, ಒಮರಬ್ಬ ಇದ್ದರು ಕಾಂಗ್ರೆಸ್ಸಿಂದ MLA. ಪ್ರಾರಂಭದ MLA ಇಲ್ಲಿ ಕಮ್ಯುನಿಸ್ಟ್ನ BV ಕಕ್ಕಿಲ್ಲಾಯರು 1978ರಿಂದ BV ಕಕ್ಕಿಲ್ಲಾಯರಿದ್ದರು. ಯಾವ MLA ಇರುವ ಸಂದರ್ಭದಲ್ಲಿ ಕೂಡ ಒಂದು 20 ತಿಂಗಳ ಅವಧಿಯಲ್ಲಿ 7 ಹೈಸ್ಕೂಲು ಒಂದು ಕ್ಷೇತ್ರದಲ್ಲಿ ಆಗಲಿಲ್ಲ. ನನ್ನ ಅವಧಿಯಲ್ಲಿ 7 ಹೈಸ್ಕೂಲನ್ನು ನಾನು ಮಂಜೂರು ಮಾಡಿಸಿದೆ 2 ಬಜೆಟ್ನಲ್ಲಿ, 2006 ಮತ್ತು 7 ಬಜೆಟ್ನಲ್ಲಿ 20 ತಿಂಗಳ ಅವಧಿಯಲ್ಲಿ. ಅದು 7 ಹೈಸ್ಕೂಲು, 3 PU ಕಾಲೇಜು, 2 ಹೆಣ್ಣು ಮಕ್ಕಳ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲು, 1 ತಾಲೂಕು ಕೇಂದ್ರದಲ್ಲಿ ಡಿಗ್ರಿ ಕಾಲೇಜ್. ಯಾಕೆಂದರೆ ತಾಲೂಕು ಕೇಂದ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಬೇಕು ಅಂತೇಳಿ ಸರ್ಕಾರಿ ಡಿಗ್ರಿ ಕಾಲೇಜೊಂದು ವಿಟ್ಲದಲ್ಲಿ, ಇನ್ನೊಂದು ನಮ್ಮ ಇಲ್ಲಿ ಅಹಮದಾಬಾದಲ್ಲಿ 2 ಡಿಗ್ರಿ ಕಾಲೇಜು ಬಂಟ್ವಾಳ ತಾಲೂಕಿನಲ್ಲಿದೆ. ತಾಲೂಕು ಕೇಂದ್ರದಲ್ಲಿ ಬೇಕು ಅಂತೇಳಿ ಬಂಟ್ವಾಳಕ್ಕೆ ಡಿಗ್ರಿ ಕಾಲೇಜ್ ಮಂಜೂರು ಮಾಡಿಸಿದೆ. 3 PU ಕಾಲೇಜು, ಅದೊಂದು ನಾರ್ಷದಲ್ಲಿ, ಒಂದು ನರಿಂಗಾಣದಲ್ಲಿ, ಒಂದು ನಮ್ಮ ಬೀಶೂರಲ್ಲಿ ಉಂಟು. ಈಗ ಹೈಸ್ಕೂಲಲ್ಲಿ ಕೂಡ PU ಕಾಲೇಜ್ 2 ನರಿಂಗಾಣ ಮತ್ತು ನಾರ್ಷ 2 ಕೂಡ ಮೆಜಾರಿಟಿ ಮೈನಾರಿಟಿಯಲ್ಲಿ. ಆ ಹೆಣ್ಣು ಮಕ್ಕಳು PUCವರೆಗೆ ಓದಬೇಕು ಅಂತೇಳಿ ಅಲ್ಲಿ ಅದಕ್ಕಾಗಿ ನಾನು ಅಲ್ಲಿಗೆ 2 ಮಂಜೂರು ಮಾಡಿಸಿದೆ. ಹೈಸ್ಕೂಲಲ್ಲಿ ಕೂಡ ಸಜಿಪ ನಡುಗೆ ಒಂದು ಹೈಸ್ಕೂಲ್ ಕೊಟ್ಟೆ ನಾನು, ಕಾಡುಮಠದಲ್ಲಿ ಒಂದು ಹೈಸ್ಕೂಲು, ಸಾಲೆತ್ತೂರಿನಲ್ಲಿ ಒಂದು ಹೈಸ್ಕೂಲು, ಕೊಡುಮಾನಲ್ಲಿ ಒಂದು ಹೈಸ್ಕೂಲು, ಹೊಳಲಿ ಒಂದು ಹೈಸ್ಕೂಲು, ಆಮೇಲೆ ವಿಟ್ಲದ ಬಳಂತಿಮುಗರಲ್ಲಿ ಒಂದು ಹೈಸ್ಕೂಲು, ಇಲ್ಲಿ ಮಂಚಿಕೊಕ್ಕಾಜಲ್ಲಿ ಒಂದು ಹೈಸ್ಕೂಲು. ಅಲ್ಲಿ ಕೂಡ ಮಂಚಿಕೊಕ್ಕಾಜಲ್ಲಿ ಹಾಗೆ ಮೈನಾರಿಟಿ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಒಂದು ವಿದ್ಯೆ ಇವತ್ತಿನ ಕಾಲದಲ್ಲಿ ಯಾವುದೇ ಮಕ್ಕಳು PUCವರೆಗೆ ಆದರೂ ಓದಬೇಕು, ಅವರು ವಿದ್ಯೆಯನ್ನು ವಂಚಿತರಾಗಬಾರ್ದು ಅಂತ ಹೇಳೋ ಕಾರಣದಿಂದ ಆ ರೀತಿ ವಿದ್ಯಾಕ್ಷೇತ್ರದಲ್ಲಿ ಆ ರೀತಿಯ ಒಂದು ಪ್ರಗತಿಯನ್ನು ನಾನು ಸಾಧಿಸಿದ್ದೇನೆ. ನಾನು ವಿಧಾನಸಭೆಯಲ್ಲಿ ಕೂಡ ನಾನು ಮಕ್ಕಳ ಬಗ್ಗೆ ನಾನು ಪ್ರಶ್ನೆಗಳನ್ನು ಕೇಳಿದ್ದೆ. ಅದಕ್ಕೆ ಮಕ್ಕಳ ಸ್ನೇಹಿ ಶಾಸಕ ಅಂತೇಳಿ ನನಗೆ 2 ಬಾರಿ ವಿಧಾನಸಭಾ ಸಭಾಧ್ಯಕ್ಷರು ಅವರಿಂದ ಸಂಸ್ಥೆಯವರಿಂದ ಅವರು ಸನ್ಮಾನ ಮಾಡಿಸಿದರು. ಸರ್, ಹಾಗೆ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ನೀವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ನೀವು ರಾಷ್ಟ್ರ ಮಟ್ಟಕ್ಕೆ ಹೋಗಿರುವಂತಹ ಮಾಹಿತಿಯ ಬಗ್ಗೆ ಒಂದು ಚೊಕ್ಕದಾಗಿ ಹೇಳುವುದಾದ್ರೆ? ರಾಷ್ಟ್ರ ಮಟ್ಟಕ್ಕೆ ಅಂದರೆ ರಾಷ್ಟ್ರ ಮಟ್ಟಕ್ಕೆ ನಾನು ಹೋಗಲಿಲ್ಲ. ರಾಷ್ಟ್ರ ಪಕ್ಷದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಸದಸ್ಯರನ್ನಾಗಿ ಮಾಡಿದ್ದೆ ನಾನು. ಬ್ಯಾಂಗ್ಳೂರು ಮೀಟಿಂಗು ಅಥವಾ ಡೆಲ್ಲಿಗೆ ಒಂದು ಸ್ವಲ್ಪ ಮೀಟಿಂಗಲ್ಲಿ ಹೋಗಿದ್ದೆ ನಾನು ಅಷ್ಟೇ. ಬೇರೆ ರಾಷ್ಟ್ರ ಮಟ್ಟಕ್ಕೆ ಹೋಗುವಷ್ಟು ದೊಡ್ಡವನಾಗಲಿಲ್ಲ ನಾನು. ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ಕೃಷಿ ಕುಟುಂಬದಿಂದ, ಅದರ ನನ್ನ ತಾಯಿ ತಂದೆ ಪ್ರಾರಂಭದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದವರು. ಆಮೇಲೆ ನಾವು ಗೇಣಿಗೆ ಗದ್ದೆ ಬೇಸಾಯವನ್ನು ಮಾಡ್ತಿದ್ದೆವು. ನಂತರ ನನ್ನ ಅಣ್ಣೊಬ್ಬರು ಟೈಲರಿಂಗ್ ಕೆಲಸ ವೃತ್ತಿಯಲ್ಲಿದ್ದರಿಂದ ನಾನು ಅವರ ಜೊತೆಯಲ್ಲಿ ಟೈಲರಿಂಗ್ ಕೆಲಸ ಪ್ರಾರಂಭ ಮಾಡಿದೆ. ಇಲ್ಲಿ 1980ರಲ್ಲಿ ಕರ್ನಾಟಕದಲ್ಲಿ ನಾವು ಹೈಸ್ಕೂಲ್ ಆಗಬೇಕು ಅಂತ ಶ್ರೀರಾಮ್ ಹೈಸ್ಕೂಲನ್ನು ಮಾಡಿದೆ. ಅದಕ್ಕೆ ತುಂಬ ವಿರೋಧ ಬಂತು. ಇಲ್ಲಿ ಹೈಸ್ಕೂಲ್ ಆಗೋದಕ್ಕೆ ಮತ್ತು ಹೈಸ್ಕೂಲಿಗೆ ಜಾಗ ಕೊಡೋದಕ್ಕೆ ಕಾಂಗ್ರೆಸ್ಸಿಂದ ಮತ್ತು ಮುಸ್ಲಿಮರಿಂದ ವಿರೋಧ ಬಂತು. ಕರ್ನಾಟಕದಲ್ಲಿ ಮುಸ್ಲಿಂ ಬಾಯ್ಕಾಟ್ ಮಾಡಬೇಕು ಅಂತೇಳಿ ಅವರ ಅಂಗಡಿಯಿಂದ ಯಾವುದೇ ಸಾಮಗ್ರಿಗಳನ್ನು ನಾವು ಪರ್ಚೇಸ್ ಮಾಡಬಾರ್ದು ಅಂತೇಳಿ ಒಂದು ಆಂದೋಲನವನ್ನು ಮಾಡಿದೆವು ನಾವು. ಆವಾಗ ಯಾರ್ಯಾರು ಏನೇನು ಮಾಡೋದು, ಜನರಿಗೆ ಬೇಕಾದಂಥದ್ದು ಒದಗಿಸ್ಕೊಡ್ಬೇಕಲ್ಲ. ಇಲ್ಲಿ ನ್ಯೂಸ್ ಪೇಪರ್ ಇದ್ದದ್ದು ಅವ್ರದ್ದೇ. ಹಾಗಾಗಿ ನ್ಯೂಸ್ ಪೇಪರನ್ನು ನಾನು ಪ್ರಾರಂಭ ಮಾಡಿದೆ. ಆಮೇಲೆ ಹೈಸ್ಕೂಲ್ ಆಗೊಂದು ಸಂದರ್ಭದಲ್ಲಿ ಪುಸ್ತಕದ ಅಂಗಡಿಯನ್ನು ಪ್ರಾರಂಭ ಮಾಡಿದೆ. ಹಾಗೆ ನ್ಯೂಸ್ ಪೇಪರ್, ಪುಸ್ತಕ ಅದು 2 ಇತ್ತು, ಮಾಡಿಕೊಂಡು ಬಂದೆವು. ಹಾಗಾಗಿ ಸಾಮಾನ್ಯ ನಾನೊಂದು 78ನೇ ಇಸ್ವಿಯಿಂದ 78-79ನೇ ಇಸ್ವಿಯಿಂದ ಸಹಕಾರಿ ಕ್ಷೇತ್ರಕ್ಕೆ ಬಂದ ಮೇಲೆ ನನಗೆ ಸಾಮಾನ್ಯ ಜನರ ಕಷ್ಟಕ್ಕೆ ನಾವೇನಾದರೂ ಮಾಡಬೇಕು ಹೇಳಲಿಕ್ಕೆ ಭಾಳಷ್ಟು ಜನ ವಿಧವಾ ಪೆನ್ಷನಿಗೆ, ವೃದ್ಧಾಪ್ಯ ವೇತನ ಇಂಥದ್ದಕ್ಕೆಲ್ಲ
ಅವರ ಕಾಂಗ್ರೆಸ್ ನಾಯಕರನ್ನು ಹುಡುಕೊಂಡು ಹೋಗ್ತಾ ಇದ್ದರು. ಅಂಥವರನ್ನು ಗುರುತಿಸಿ ಅವರಿಗೆ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ಅಂಗಡಿ ಆದ ಮೇಲೆ ಅಲ್ಲೇ ಒಬ್ಬನನ್ನು ಇಟ್ಟುಕೊಂಡು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ದೆವು ನಾವು. ಹಾಗಾಗಿ ಜನ ಅದನ್ನು ಈಗಲೂ ತುಂಬ ಜನ ವೃದ್ಧರು, ತಾಯಂದಿರು ಈಗಲೂ ಗುರುತಿಸ್ತಾರೆ. ನೀವು ಮಾಡಿಕೊಟ್ಟದ್ದು ನನಗೆ ಅಂತ ಹೇಳುವಂಥದ್ದನ್ನು. ಆ ರೀತಿಯಲ್ಲಿ ಜನಸಾಮಾನ್ಯರ ಕೆಲಸ ಮಾಡಿದ್ರಿಂದ ಜನ ಒಂದು ಅತಿ ಬಡತನದಿಂದ ಬಂದಂಥ ವ್ಯಕ್ತಿ ಬಡವರ ಕಷ್ಟ ಏನು ಅಂತೇಳಿ ತಿಳ್ಕೊಂಡು ಆ ರೀತಿ ಕೆಲಸ ಮಾಡಿದ್ರಿಂದಲೇ ನಾನು ಶಾಸಕನಾಗಲಿಕ್ಕೆ ನನಗೆ ಒಂದು ಕಾರಣ ಆದದ್ದು. ಹಾಗೆ ನೀವು ಹಣ, ಲಾಭ ಹಾಗೆ ರಾಜಕೀಯ ಬಲದಿಂದ ಜನನಾಯಕರಾದವರಲ್ಲ, ಈ ಬಗ್ಗೆ ಹೇಳುವುದಾದ್ರೆ ಸರ್? ಖಂಡಿತ ಹಣ ಬಲದಿಂದ ಅಲ್ಲ, ಜಾತಿ ಬಲದಿಂದ ಅಲ್ಲ, ಸಾಮಾನ್ಯ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಎದ್ದುಕೊಂಡು ಹಿಂದುತ್ವದ ಆಧಾರದ ಮೇಲೆ ನಾನು ಶಾಸಕನಾಗಿದ್ದೇನೆ. ಹೀಗೆ ನೋಡಿದರೆ ಹಣ ಇದ್ದವರು ಶಾಸಕರಾಗುವುದು, ಜಾತಿ ಬಲ ಇದ್ದವರು ಶಾಸಕರಾಗುವುದು. ಇಲ್ಲದಿದ್ದರೆ ಯಾವುದೇ ಪಾರ್ಟಿಯ ಬಾಕಿಯವರಿಗೆ ಸೀಟು ಕೊಡುವುದಿಲ್ಲ, ಸೀಟು ಕೊಟ್ಟರು ಕೂಡ ಗೆಲ್ಲುವುದು ಕಷ್ಟ. ಸರ್, ಹಾಗೆ ನಿಮ್ಮದು ಶಾಲಾ ಜೀವನ ಆಗಿರ್ಬೋದು ಅಥವಾ ಕುಟುಂಬದ ಹಿನ್ನೆಲೆಯ ಬಗ್ಗೆ ಹೇಳುವುದಾದರೆ? ಶಾಲಾ ಜೀವನದಲ್ಲಿ ನಾನು ಹೆಚ್ಚು ವಿದ್ಯೆ ಪಡೆದವನಲ್ಲ, ಪ್ರಾಥಮಿಕ ವಿದ್ಯಾಭ್ಯಾಸವೇ ಅಷ್ಟೇ. ಕುಟುಂಬದಲ್ಲಿ ಹೇಳಬೇಕಿದ್ರೆ ಒಂದು ತಾಯಿ ತಂದೆಗೆ 10 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 6 ಜನ ಹೆಣ್ಣು ಮಕ್ಕಳು. 6ನೇ ಕ್ಲಾಸ್ನವರೆಗೆ ಶಾಲೆಗೆ ಹೋದವರು ಒಬ್ಬರು ಮಾತ್ರ ನನ್ನ ಟೈಲರ್ ಹೇಳಿದಲ್ಲ, ನಾನು ಜವಳಿ ಅಂಗಡಿ ಮಾಡಿದ್ದಾರೆ. ಇಲ್ಲಿ ಕೆಳಗೆ ಈಗ ಅವರ ಮಗ ಇದ್ದಾನೆ ಅಂಗಡಿಯಲ್ಲಿ, ಅವರೊಬ್ಬರು ಮಾತ್ರ 6ನೇ ಕ್ಲಾಸ್ ಓದಿದವರು. ಮತ್ತು ಹೆಚ್ಚಿನವರು ಶಾಲೆಗೆ ಹೋದವರು ಕೂಡ 4ನೇ 3ನೇ ಕ್ಲಾಸ್ ಆದವರೇ. ಕೃಷಿ ಕುಟುಂಬ, ಕೃಷಿಕರಾಗಿ ಈಗಲೂ ಕೃಷಿಯಲ್ಲಿದ್ದೇವೆ. ಓಕೆ ಸರ್, ಹಾಗೆ ಬಡತನದಿಂದ ಬಂದವರು ನೀವು ಈ ರೀತಿಯ ಸಾಧನೆಯ ಪಥವನ್ನೇರಲು ಮೂಲ ಕಾರಣ ಏನಾದರೂ ಇದೆಯಾ ಸರ್? ನನಗೆ ಪ್ರೇರಣೆ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು ಟೈಲರಿಂಗ್ ಇರುವಾಗ 1964ರಿಂದ ನಾನು ಶಾಖೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಶಾಖೆಯಲ್ಲಿ ಈ ರೀತಿಯ ಸೇವಾ ಚಟುವಟಿಕೆಗಳ ಬಗ್ಗೆ ಆಗಾಗ ಬೌದ್ಧಿಕನಲ್ಲಿ ಇದನ್ನು ಕೇಳಿಕೊಂಡು ಆ ರೀತಿಯ ಒಂದು ಪ್ರೇರಣೆಯಿಂದ ನಾನು ಸಾಮಾಜಿಕ ಚಟುವಟಿಕೆಗೆ ಪ್ರಾರಂಭಿಸಿ ನನಗೆ ಪ್ರೇರಣೆ ಸಂಘ. ವಿಶೇಷವಾಗಿ ನನಗೆ ಇಲ್ಲಿ ಸೀಟ್ ಸಿಕ್ಕಬೇಕಿದ್ದರೂ, MLAಗೆ ಸೀಟ್ ಸಿಕ್ಕಬೇಕಿದ್ದರೂ ಸಂಘ ಇಲ್ಲಿಯ ನಮಗೆ ಮಾರ್ಗದರ್ಶಕರಾಗಿದ್ದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ನಮಗೆ ಕಾರಣ, ಸೀಟ್ ಸಿಕ್ಕಬೇಕಿದ್ದರು. ಸೊ ಹಾಗೆ ಕೃಷಿ ಜೀವನದೊಂದಿಗೆ ಟೈಲರಿಂಗ್ ಅಂತ ನೀವು ಹೇಳಿದ್ರಿ. ಸೊ ಟೈಲರಿಂಗ್ ಪ್ರವೃತ್ತಿ ಹೇಗೆ ಬಂತು ನಿಮಗೆ? ಟೈಲರಿಂಗ್ ಅಣ್ಣ ಟೈಲರ್ ಆದದ್ರಿಂದ ಅವ್ರ ಜೊತೆಯಲ್ಲಿದ್ದುಕೊಂಡು ಟೈಲರಿಂಗ್ ಮಾಡುವಂಥದ್ದು, ಮತ್ತು ಅಣ್ಣ ಬಟ್ಟೆ ಅಂಗಡಿ ಮಾಡಿಕೊಂಡು ಅದರಲ್ಲಿ ಇಬ್ಬರು ಕೂಡ ಕೆಲಸ ಮಾಡಿಕೊಂಡು ಬಂದೆವು. ಸೊ ಹಾಗೆ ನೀವು ನಿಮ್ಮ ಸೇವಾ ಸಂಘ ಚಟುವಟಿಕೆಯನ್ನು ಆರಂಭ ಮಾಡಿರುವಂಥದ್ದು ನೇತಾಜಿ ಸಂಘದ ಸಂಸ್ಥೆಯ ಮುಖಾಂತರ. ಹೌದು. ಸೊ ಅದು ನಡೆದು ಬಂದ ಹಾದಿ, ಅದರಲ್ಲಿ ತಾವು ಯಾವ ರೀತಿ ಸಕ್ರಿಯವಾಗಿದ್ರಿ, ಇದನ್ನ ತಿಳಿಸಿಕೊಡ್ಬೋದಾ? ಸಂಘದಲ್ಲಿ ಹೌದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬಹಳ ಮುಖ್ಯ ಅಂತ ಹೇಳಿದರೆ ನಿತ್ಯ ಶಾಖೆಗೆ ಹೋಗುವಂಥದ್ದು. ನಿತ್ಯ 1 ಗಂಟೆ ಶಾಖೆಗೆ ಹೋಗ್ತಾನೆ ಅಂತ ಹೇಳಿದ್ರೆ ಒಂದು ಬೇರೆ ಬೇರೆ ಸಂಘದ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ. ಆ ರೀತಿ ಒಂದು ಸಂಘದ ಜವಾಬ್ದಾರಿ ಅಂತ ತಗೊಂಡು ಕೆಲಸ ಮಾಡಲಿಲ್ಲ. ಸಂಘದ ಪ್ರೇರಣೆಯಿಂದ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ಸಂಘ ಒಂದು ರೀತಿಯಲ್ಲಿ ಆ ಮಟ್ಟಕ್ಕೆ ತಯಾರು ಮಾಡಿ ಅವರನ್ನು ಬೇರೆ ಕ್ಷೇತ್ರಕ್ಕೆ ಕೆಲಸ ಮಾಡುವಂತ ಕಳಿಸಿದೆ. ಹಲವಾರು ಜನ ಸಹಕಾರಿ ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಹಲವಾರು ಜನ ರಾಜಕೀಯ ಕ್ಷೇತ್ರದಲ್ಲಿ ಮಾಡ್ತಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ನನಗೆ ಸಂಘದ ಪ್ರೇರಣೆಯಿಂದಲೇ ನಾನು ರಾಜಕೀಯಕ್ಕೆ ಬಂದವನು, ಸಹಕಾರಿ ಕ್ಷೇತ್ರಕ್ಕೆ ಬಂದವನು. ನಿಮ್ಮ ಜೀವನದ ಮಹೋತ್ತರ ತಿರುವು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೊಂದಿಗೆ ನಿಮ್ಮ ನಂಟು ಹೇಗಿತ್ತು ಸರ್? ಆವತ್ತಿನಿಂದ ಇವತ್ತಿನವರೆಗೆ ಅಣ್ಣ ತಮ್ಮಂದಿರಾಗಿ ಇದ್ದೇವೆ. 1964-65ರಲ್ಲಿ ಅವರನ್ನು MBBS ಮುಗಿಸಿ ಕಲ್ಲಡ್ಕಕ್ಕೆ ಬಂದು ಈ ನಿತ್ಯ ಶಾಖೆಗೆ ಅವರು ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಅದರ ಮೊದಲೇ ಶಾಖೆಗೆ ಹೋಗ್ತಾ ಇದ್ದೇವೆ. ಸಂಘ ಇಲ್ಲಿ ಕಲ್ಲಡ್ಕದಲ್ಲಿ ಅವರು ಬಂದ ಮೇಲೆ ಸ್ವಲ್ಪ ಗಟ್ಟಿಯಾಯಿತು. ಸಂಘಕ್ಕೆ ಹೆಚ್ಚೆಚ್ಚು ಸಂಪರ್ಕ ಮಾಡಿ ಜನಗಳನ್ನು ತರುಣರನ್ನು ಸೇರಿಸುವಂಥ ಕೆಲಸ ಮಾಡಿದೆವು. ಹಾಗಾಗಿ ಆವತ್ತಿನ ಇವತ್ತಿನವರೆಗೆ ನಾವು ಅಣ್ಣ ತಮ್ಮಂದಿರಾಗಿ ಆ ಒಂದು ಬಾಂಧವ್ಯದಲ್ಲಿ ಇದ್ದೇವೆ. ಬ್ಯಾಂಕಿಂಗ್ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ತಾವು ಹೆಜ್ಜೆ ಇಟ್ಟ ಪಯಣದ ಬಗ್ಗೆ ಚೊಕ್ಕದಾಗಿ ತಿಳಿಸುವುದಾದ್ರೆ?
ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದು ಸೇವಾ ಕ್ಷೇತ್ರ ಇದೊಂದು ಇದು ಕೂಡ. ಸಹಕಾರಿ ಕ್ಷೇತ್ರದಲ್ಲಿ ನಾವು ಸಾಮಾನ್ಯ ಜನರಿಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕಿದ್ರೆ ಸಹಕಾರಿ ಕ್ಷೇತ್ರದಿಂದ ಮಾಡಲಿಕ್ಕೆ ಆಗ್ತದೆ. ಭಾಳಷ್ಟು ಬಡವರು ಈಗ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೋಗಿ ಅವರು ಸಾಲ ತಗೊಳ್ಳುವಂಥದ್ದಾಗಲಿ ಅವರ ಕಷ್ಟ ಹೇಳುವಂಥದ್ದಾಗಲಿ ಅದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಆಗೋದಿಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಅಂಥ ಸಾಮಾನ್ಯ ಜನರಿಗೆ ಏನಾದರೂ ಅನುಕೂಲ ಮಾಡಿಕೊಡಲಿಕ್ಕೆ ನಾವು ಅವರ ಕಷ್ಟಕ್ಕೆ ತಕ್ಷಣ ನಾವು ಏನಾದರೂ ಉಪಕಾರ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ನಾನು ಸಹಕಾರಿ ಕ್ಷೇತ್ರವನ್ನು ಹೆಚ್ಚು ನಾನು ಮೆಚ್ಚಿಕೊಂಡು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. RSS ನಿರ್ಬಂಧ ಹೇರಿರುವಂತಹ ಆ ಸಮಯ ಹೇಗಿತ್ತು ಸರ್? ಹಾಗೆ ನೀವು ಎಷ್ಟು ವರ್ಷ ಕಾರಾಗೃಹ ವಾಸವನ್ನು ತಾವು ಅನುಭವಿಸಿದ್ದೀರಿ, ಇದ್ರ ಬಗ್ಗೆ ಹೇಳೋದಾದ್ರೆ? 1975ರಲ್ಲಿ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ಸಂದರ್ಭದಲ್ಲಿ ಆನಂತರ ಅದಕ್ಕೆ ಪ್ರತೀಕಾರವಾಗಿ ಉಳಿದ ಎಲ್ಲ ಸಂಘಟನೆಯವರು, ಉಳಿದೆಲ್ಲ ಕಾಂಗ್ರೆಸ್ ಬಿಟ್ಟು ಉಳಿದ ರಾಜಕೀಯ ಪಾರ್ಟಿಯವರು ಅದಕ್ಕೆ ಸಂಘದ ಪ್ರೇರಣೆಯಿಂದ ಅದನ್ನು ಪ್ರತಿಭಟನೆ ಮಾಡಬೇಕು, ನಾವು ಅದನ್ನು ಎದುರಿಸಬೇಕು, ಅವರು ತುರ್ತು ಪರಿಸ್ಥಿತಿ ಹಾಕಿದ್ದನ್ನು ಎಮರ್ಜೆನ್ಸಿಯನ್ನು ತೆಗಿಬೇಕಾಗಿ ಮಾಡಬೇಕು ಅಂತ ಹೇಳುವಂಥ ಕಾರಣದಿಂದ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ಸಂಘದ ಸೂಚನೆ ಪ್ರಕಾರ ಬೇರೆ ಬೇರೆ ಭಾಗಗಳಲ್ಲಿ ಸತ್ಯಾಗ್ರಹ ಪ್ರಾರಂಭ ಆಯಿತು. ಇಲ್ಲಿ ಕೂಡ ಬಂಟ್ವಾಳದಲ್ಲಿ ರುಕ್ಮಿಣಿ ಪೂಜಾರಿ ಅವರ ನೇತೃತ್ವದಲ್ಲಿ, ಇನ್ನೂ ಕೆಲವರ ನೇತೃತ್ವದಲ್ಲಿ ಪ್ರಾರಂಭದ ಸತ್ಯಾಗ್ರಹ ಆಯಿತು. ಎರಡನೇ ಸತ್ಯಾಗ್ರಹ ಮಹಿಳಾ ಸತ್ಯಾಗ್ರಹ ಆಯಿತು. ಮಹಿಳಾ ಸತ್ಯಾಗ್ರಹ ಆಗುವಂಥ ಸಂದರ್ಭದಲ್ಲಿ ನಾವು ಅವರ ರಕ್ಷಣೆಗೆ ಅಂತೇಳಿ ಹಿಂದಿನಿಂದ ನಾವು ಒಂದಷ್ಟು ಜನ ಗಂಡಸರು ಇದ್ದೆವು. ನಾವು ಆವಾಗ ನೋಟೆಡ್ ಆಗಿದ್ದೆವು ಪೊಲೀಸರಿಗೆ, ಕಾಂಗ್ರೆಸ್ನವರಿಗೆ. ಆ ದಿವಸ ನಮ್ಮನ್ನು ಅರೆಸ್ಟ್ ಮಾಡಿದರು. ನನ್ನ ಒಟ್ಟಿಗೆ ಒಂದು 5-6 ಜನರನ್ನು ಅರೆಸ್ಟ್ ಮಾಡಿದರು, ಗಂಡಸರನ್ನು. ಮಹಿಳೆಯರನ್ನೆಲ್ಲ ಸಂಜೆ ಆಗುವಾಗ ಬಿಟ್ಟರು ಸ್ಟೇಷನ್ನಿಂದ. ನಮ್ಮನ್ನು ಜೈಲಿಗೆ ಕಳಿಸಿದರು. ಹಾಗೆ 3.5 ತಿಂಗಳು ಜೈಲಲ್ಲಿದ್ದೆ ನಾನು. ನಾವು 6 ಜನ ಒಟ್ಟಿಗೆ ಜೈಲಲ್ಲಿದ್ದೆ. ಬೇರೆ ಬೇರೆ ಜನ, ತುಂಬ ಜನ ಇದ್ದರು. ಮಂಗಳೂರು ಜೈಲಲ್ಲಿ ಸತ್ಯಾಗ್ರಹದಲ್ಲಿ ಬಂದಂಥ ಜನ ಇನ್ನೂ 300ರಿಂದ ಹೆಚ್ಚು ಜನ ಇದ್ದರು. ನಾವು 6 ಜನ, ನನ್ನ ಬ್ಯಾಚ್ನಲ್ಲಿ 6 ಜನ ಇದ್ದೆವು. ಅದು ಕೋರ್ಟಿಗೆ ಬಂದು ಕೇಸ್ ಮುಗಿಯಿತು. ಕೋರ್ಟಲ್ಲಿ ಮುಗಿದು ಬಂದ ಮೇಲೆ ಮತ್ತೆ ಪುನಃ ಇಲ್ಲಿ ಅವರು ಮುಸ್ಲಿಮು ಅಂಗಡಿಯವರು ಇಲ್ಲಿ ಲೀಡರ್ ಇದ್ದರು, ಇಸ್ಮಾಯಿಲ್ ಅಂತೇಳಿ. ಅವರ ಅಂಗಡಿ ಎದುರಲ್ಲಿ ನಮ್ಮ ಹಿಂದೂ ಒಬ್ಬ ಲೀಡರನ್ನು ನಿಲ್ಲಿಸಿ ಏನೋ ಗಲಾಟೆ ಮಾಡಿದರು. ಆ ಸಂದರ್ಭದಲ್ಲಿ ಮತ್ತೆ ಪೊಲೀಸ್ ಬಂದು ನನ್ನನ್ನು ಮತ್ತೆ ಇನ್ನೊಬ್ಬ ನಾಗೇಶ್ ಅಂತ ಹೇಳುವನನ್ನು ಕರ್ಕೊಂಡು ಹೋದರು. ಆವಾಗ ಮತ್ತೆ ಪುನಃ 7 ದಿವಸ ಇದ್ದೆವು. ಅದೇ ಹಿಂದೆ ಸತ್ಯಾಗ್ರಹದಲ್ಲಿ ಹಾಗೆ ಜೈಲಿಗೆ ಹೋದ ಯಾವ ಕೇಸ್ ಉಂಟು ಅದೇ ಸೆಕ್ಷನ್ ಹಾಕಿಕೊಂಡು ನಮ್ಮನ್ನು 7 ದಿವಸ ಇಟ್ಟುಕೊಂಡ್ರು. ಆವಾಗ ಒಂದು ಮೀಸಾ ಮತ್ತು DR ಅಂತ ಹೇಳುವಂಥದ್ದು 2 ಹಾಕ್ತಾಯಿದ್ರು. ಹಾಗೆ 2 ಸಲ ನಾನು ಅದರಲ್ಲಿ ಸತ್ಯಾಗ್ರಹದಲ್ಲಿ ಜೈಲಿಗೆ ಹೋದೆ. ಬೇರೆ ಬೇರೆ ಹೋರಾಟದಲ್ಲಿ ಹುಬ್ಬಳ್ಳಿಯಲ್ಲಿ ಧ್ವಜ ಹಾಕುವಂಥ ನಮ್ಮ ರಾಷ್ಟ್ರ ಧ್ವಜ ಹಾಕುವಂಥ ಹೋರಾಟದಲ್ಲಿ ನಾವು ಹೋಗಿ ಕಾರ್ಕಳದಲ್ಲಿ ಅರೆಸ್ಟ್ ಆಗಿ 1 ದಿವಸ ಇದ್ದೆವು. ಬೇರೆ ಬೇರೆ ಹೋರಾಟದಲ್ಲಿ ಭಾಗಿಯಾಗಿದ್ದೆವು ನಾವು. ಸರ್, ರಾಜಕೀಯ ಕ್ಷೇತ್ರದ ಬಗ್ಗೆ ಮಾತನಾಡುವುದಾದರೆ ಎಷ್ಟು ಬಾರಿ ತಾವು ಗ್ರಾಮ ಪಂಚಾಯತ್ ಹಾಗೆ ಜಿಲ್ಲಾ ಪಂಚಾಯತ್ಗೆ ಆಯ್ಕೆ ಆಗಿದ್ದೀರಾ ಸರ್? ನಾನು ಪ್ರಾರಂಭದಲ್ಲಿ 1978ರಲ್ಲಿ ಗ್ರಾಮ ಪಂಚಾಯತ್ಗೆ ನಿಂತದ್ದು, ಸ್ಪರ್ಧೆ ಮಾಡಿದ್ದು ಪ್ರಾರಂಭ. ಆವಾಗ ನನ್ನ ಜೊತೆಯಲ್ಲಿ ನಿಂತವರು 3 ಜನ, ನನ್ನ ಒಂದು ವಾರ್ಡ್ನಲ್ಲಿ 4 ಜನ ನಿಲ್ಲಬೇಕಾದವರು. 4 ಜನರಲ್ಲಿ 3 ಜನ ನಮ್ಮವರು ಗೆದ್ದರು. ನಾನು 2 ಓಟಲ್ಲಿ ಸೋತೆ ಆವಾಗ ಪ್ರಾರಂಭದಲ್ಲಿ. ನಂತರ ನಾನು ಸಹಕಾರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದೆ. ಇದೇ ಪಾಣೆಮಂಗಳೂರು ರೈತರ ಸೇವಾ ಸಹಕಾರಿ ಸಂಘ ಅಂತ ಇತ್ತು ಆವಾಗ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 5 ಸೊಸೈಟಿಗಳನ್ನು ಒಟ್ಟು ಮಾಡಿ ಸರ್ಕಾರ ಪಾಣೆಮಂಗಳೂರು ರೈತರ ಸೇವಾ ಸಹಕಾರಿ ಸಂಘ ಅಂತ ಮಾಡಿತ್ತು. ಅದಕ್ಕೆ ಚುನಾವಣೆ ಆಯಿತು 78 ನವಂಬರ್ ಲಾಸ್ಟಿಗೆ. ಆ ಚುನಾವಣೆಯಲ್ಲಿ ನಾವು 7 ಜನ ಸರ್ಕಾರ ನಾಮಿನೇಟ್ ಮಾಡಿದಂಥ ಬೋರ್ಡ್ ಹೋಗಿ ನಮ್ಮದು 7 ಜನ ಕೂಡ ನಾವು ಗೆದ್ದೆವು. ಅದು ನಾನು 1978-79ರಲ್ಲಿ ನಾನು ಪ್ರಾರಂಭ ಸಹಕಾರಿ ಕ್ಷೇತ್ರಕ್ಕೆ ಬಂದ. ಆ ಸುರುವಿಗೆ ಗೆದ್ದ ಆ ಸಂದರ್ಭದಲ್ಲಿ ನನ್ನನ್ನೇ ಅಧ್ಯಕ್ಷ ಮಾಡಿದ್ರಲ್ಲಿ. ನನ್ನಿಂದ ಹಿರಿಯರಿದ್ದರು, ಆದರೆ ನನ್ನ ಕಿರಿಯವನನ್ನು ಅಧ್ಯಕ್ಷ ಮಾಡಿದರು. ನಾನು ತುಂಬ ವರ್ಷ ಅದರಲ್ಲಿ ಅಧ್ಯಕ್ಷನಾಗಿದ್ದೆ. ಆಮೇಲೆ MLA ಆಗುವವರೆಗೆ 2004ರವರೆಗೆ ಅದರಲ್ಲಿ ನಿರ್ದೇಶಕನಾಗಿದ್ದೆ. ನಮ್ಮದೇ BJPದೇ ಬೋರ್ಡ್ ಇತ್ತು ಅಷ್ಟು ವರ್ಷದಲ್ಲಿ ಕೂಡ. MLA ಆದ ಮೇಲೆ ಅಲ್ಲಿ ರಾಜೀನಾಮೆ ಕೊಟ್ಟೆ. ಆ ನಂತರ MLA ಹೋದ ಮೇಲೆ ಪಾಣೆಮಂಗಳೂರು ರೈತರ ಸೇವಾ ಸಹಕಾರಿ ಸಂಘಕ್ಕೆ 13 ಗ್ರಾಮ ಇತ್ತು. 13 ಗ್ರಾಮದಿಂದ ಇಲ್ಲಿ ಕಲ್ಲಡ್ಕದ ಈ ಭಾಗದ 5 ಗ್ರಾಮಗಳಿತ್ತು.
ಕಲ್ಲಡ್ಕ ಸೊಸೈಟಿಯನ್ನು ಕೂಡ ಮೊದಲು ಅದಕ್ಕೆ ಸೇರಿಸಿಕೊಂಡು ಪಣಂಬೂರು ರೈತರ ಸೇವಾ ಸಹಕಾರಿ ಸಂಘ ಆದದ್ದು. ಹಾಗಾಗಿ ನಾವು ಅದನ್ನು ಬೈಪರ್ಕೇಷನ್ ಮಾಡಿ 5 ಗ್ರಾಮಕ್ಕೆ ಬೇರೆ ಸೊಸೈಟಿ ಮಾಡುವ ಅಂಥೇಳಿ ಮಹಾಸಭೆಯಲ್ಲಿ ನಿರ್ಣಯ ಮಾಡಿ ಎಲ್ಲ ಬೈಪರ್ಕೇಷನ್ ಮಾಡಿ 2014ರಲ್ಲಿ ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘ ಅಂತ ನಾವು ಬೇರೆ ಮಾಡಿದೆವು. 2014ರಲ್ಲಿ ಬೇರೆ ಮಾಡಿದ ಮೇಲೆ ನಾವು ಅದಕ್ಕೆ ಮತ್ತೆ ಚುನಾವಣೆ ಆಯಿತು. ನಾವು ಆವಾಗ 11 ಜನ ನಿರ್ದೇಶಕರು, ನಮ್ಮದೇ ನನ್ನ ಬ್ಯಾಚಿನ 12 ಜನ ಕೂಡ ಗೆದ್ದೆವು. ನಾವು ನಾನೇ ಅಧ್ಯಕ್ಷನಾದೆ. ಆನಂತರ ಚುನಾವಣೆ ಆಯಿತು. ಆವಾಗ 13 ಜನ ಆಗಬೇಕಿತ್ತು. 13 ಜನ ಕೂಡ ನನ್ನ ಬ್ಯಾಚಿನ 13 ಜನ ಗೆದ್ದೆವು ನಾವು. ನಾನೇ ಅಧ್ಯಕ್ಷನಾದೆ. ಈ ವರ್ಷ ಕೂಡ ಕಳೆದ ನವೆಂಬರ್ 17ಕ್ಕೆ ಚುನಾವಣೆ ಆಯಿತು. ಈ ವರ್ಷ ಕೂಡ ನಮ್ಮದೇ 13 ಜನ ಗೆದ್ದೆವು ನಾವು. ಈ 3ನೇ ಬಾರಿಗೆ ಈಗ ನಾನು ಅಧ್ಯಕ್ಷನಾಗಿದ್ದೇನೆ. ಇಲ್ಲಿ ಸುಮಾರು 5 ಗ್ರಾಮ, 3777 ಸದಸ್ಯರಿದ್ದಾರೆ. ಹೆಚ್ಚು ಕೃಷಿಕರು, ಕೃಷಿಗೆ ಸಂಬಂಧಪಟ್ಟಾಗಿ ಮತ್ತು ಸದಸ್ಯರಿಗೆ ಯಾವುದೇ ಥರದ ಸಾಲ ಬೇಕಿದ್ದರೂ ನಾವು ಕೊಡಬೇಕು, ನಾವು ಇಲ್ಲಿ ಕೊಡ್ತೇವೆ ಅಂತ ಹೇಳುವಂಥದ್ದು ಮಾಡಿಕೊಂಡಿದ್ದೇವೆ. ನಾವು ಕೃಷಿಗೆ ಸಂಬಂಧಪಟ್ಟ ಅವರಿಗೆ ಏನೇನು ಅವಶ್ಯಕತೆ ಉಂಟು ಅದಕ್ಕೆ ಎಲ್ಲದಕ್ಕೂ ನಾವು ಸ್ಪಂದಿಸ್ತೇವೆ, ಸಾಲ ಸೌಲಭ್ಯವನ್ನು ಕೊಡ್ತೇವೆ. ಇದೀಗ ಬಾಡಿಗೆ ಕಟ್ಟಡದಲ್ಲಿದ್ದೇವೆ. ಸ್ವಂತ ಕಟ್ಟಡ ನಮ್ಮದಲ್ಲಿ ಸ್ವಲ್ಪ ಕಟ್ಟಡ ಇರುವಂಥ ಜಾಗ ರಸ್ತೆಗೆ ಹೋಯಿತು, ಇದೊಂದು ಈಗ ನಮ್ಮ ಹೈವೇಗೆ. ಹಾಗಾಗಿ ಅಲ್ಲಿ ಜಾಗ ಎಲ್ಲ ಲೆವೆಲ್ ಮಾಡಿ ಇಟ್ಟಿದ್ದೇವೆ. ಈಗ ಪ್ಲ್ಯಾನ್ ಆಗ್ತಾ ಉಂಟು. ಹೊಸ ಕಟ್ಟಡ ಈ ವರ್ಷದಿಂದ ಪ್ರಾರಂಭ ಮಾಡ್ತೇವೆ. 1 ವರ್ಷ ಅಥವಾ 2 ವರ್ಷದ ಒಳಗೆ ಹೊಸ ಕಟ್ಟಡ ಮಾಡಿ ಮತ್ತೆ ಇಲ್ಲಿಂದ ಅಲ್ಲಿ ಸ್ವಂತ ಕಟ್ಟಡಕ್ಕೆ ಹೋಗ್ತೇವೆ. ಹಾಗಾಗಿ ಈಗ ಎಲ್ಲ ವ್ಯವಹಾರಗಳು ಚೆನ್ನಾಗಿ ನಡೀತಾ ಉಂಟು. 3777 ಸದಸ್ಯರಿದ್ದಾರೆ. ಒಂದು 50-60 ಲಕ್ಷದಷ್ಟು ಸಾಲ ಕೊಟ್ಟಿದ್ದೇವೆ. 60 ಕೋಟಿ, 60-50 ಕೋಟಿ ಡೆಪಾಸಿಟ್ ಉಂಟು. ಹಾಗೆ ಚೆನ್ನಾಗಿ ನಡೀತದೆ. ಒಟ್ಟು ನಾನು ಆಗ ಹೇಳಿದಾಗೆ ಜನಸಾಮಾನ್ಯರಿಗೆ ಅನುಕೂಲ ಮಾಡಲಿಕ್ಕೆ ಸಹಕಾರಿ ಕ್ಷೇತ್ರ ತುಂಬ ಒಳ್ಳೆಯದು. ಮುಂದಕ್ಕೆ ಸೀಟು ತಪ್ಪಿಸುವ ಸಲುವಾಗಿ ನಿಮ್ಮ ಮೀಸಲಾತಿಯನ್ನೇ ಬದಲಾಯಿಸಿರುವಂತಹ ಅದೆಷ್ಟು ಪ್ರಮೇಯಗಳು ನಡೆದಿವೆ, ಇದು ಹೌದೇ? ಇದರ ಬಗ್ಗೆ ತಿಳಿಸುವುದಾದ್ರೆ. ಇದು ಒಂದೇ ಬಾರಿ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ, ಮತ್ತು ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷನಾಗಿದ್ದವನು ಅದೇ ಕ್ಷೇತ್ರದಲ್ಲಿ ತಾಲೂಕ್ ಪಂಚಾಯತ್ಗೆ ಸ್ಪರ್ಧೆ ಮಾಡಬೇಕು ಅಂತ ಇರ್ತದೆ ಹೆಚ್ಚಾಗಿ. ಅಲ್ಲಿ ಆವಾಗ ನಿಲ್ಲದ ಹಾಗೆ ಮಾಡಿ ಇನ್ನೊಬ್ಬರಿಗೆ ಅವರ ಪಾರ್ಟಿಯವರಿಗೆ ಅನುಕೂಲ ಆಗುವಂಥ ಮೀಸಲಾತಿಯನ್ನು ತಂದು, ಅದು ಎಲ್ಲ ಆಡಳಿತ ಇರುವಂಥ ಸಂದರ್ಭದಲ್ಲಿ ಆಯಾ ರಾಜಕೀಯ ಪಕ್ಷದವರು ಮಾಡಲಿಕ್ಕೆ ಆಗ್ತದೆ, ಹಾಗೆ ಮಾಡಿದರು. ಹಾಗಾಗಿ ನಾನು ಸ್ವಲ್ಪ ಅದರಿಂದ ಮೇಲೆ ಹೋಗಬೇಕಾಯ್ತು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಂದೇ ಬಾರಿ ಆಗಿರುವಂಥ ಒಂದೇ ಬಾರಿ 40 ತಿಂಗಳುಗಳ ಅಧಿಕಾರಾವಧಿಯಲ್ಲಿ ತಾವು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳುವುದಾದ್ರೆ ಸರ್. 40 ತಿಂಗಳಲ್ಲಿ 20 ಪ್ರಾರಂಭದ 20 ತಿಂಗಳಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಸರಿಯಾದ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಕಾಂಗ್ರೆಸ್ ಸರ್ಕಾರ ಆವಾಗ ಇದ್ದದ್ದು ಅನುದಾನ ಕೊಡಲಿಲ್ಲ ನಮಗೆ. ನಂತರದ 20 ತಿಂಗಳು ಅದು BJP ಮತ್ತು JDS ಒಟ್ಟಾಗಿ ಇದ್ದಂಥ ಸರ್ಕಾರ. ಆವಾಗ ಯಡಿಯೂರಪ್ಪರು ಉಪಮುಖ್ಯಮಂತ್ರಿ ಆಗಿದ್ದು ಮತ್ತು ಹಣಕಾಸಿನ ಖಾತೆ ಅವರಲ್ಲೇ ಇದ್ದದರಿಂದ ನಮಗೆ ಆ 20 ತಿಂಗಳಲ್ಲಿ ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ಹೆಚ್ಚು ರಸ್ತೆಗಳನ್ನು ಮಾಡಲಿಕ್ಕೆ ಆಗಲಿ, ಅಥವಾ ನಾನು ಹೇಳಿದಾಗೆ ಹೈಸ್ಕೂಲು, ಕಾಲೇಜು, PU ಕಾಲೇಜು, ಹಾಸ್ಟೆಲ್ಗಳು ಇಂಥದ್ದೆಲ್ಲ ಮಾಡಲಿಕ್ಕೆ ಆವಾಗ ಅನುಕೂಲ ನಮಗೆ ಆಗಿದೆ, ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪ. ತುಂಬ ಅಣೆಕಟ್ಟುಗಳು ಆಗಿದೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ ರಸ್ತೆಗಳು ಆಗಿದೆ. ಅಷ್ಟು ಒಬ್ಬರು ಹೇಳಿದರು ನನಗೆ, ನಮ್ಮ ತಂತ್ರಿಗಳು, ಈ ಸೀಮೆಯ ತಂತ್ರಿಗಳು ಇವತ್ತು ಸಜಿಪದಲ್ಲಿ ಅವರು ಸಜಿಪ ಮಾಗನೆಯ 4-5 ದೇವಸ್ಥಾನದಲ್ಲಿದ್ದರು. ಅವರು ಹೇಳಿದರು, ನೀವರನ್ನು ನೋಡುವಾಗ ನನಗೆ ಇಲ್ಲಿ ಮಾರನಬೈಲಿಂದ ಸಾಲೆತ್ತೂರಾಗಿ ವಿಟ್ಲಕ್ಕೆ ಹೋಗುವಂಥ ರಸ್ತೆ ಅದು ಅಷ್ಟು ಮಾತ್ರ ಇಲ್ಲ, ಪೊಳಲಿಯಿಂದ BC ರೋಡು, ಆಮೇಲೆ ಇಲ್ಲಿ ಮಾರನಬೈಲಿಂದ ವಿಟ್ಲ ಅವರಿಗೆ ಸುಮಾರು ಒಂದು 20 ವರ್ಷ ಆಗಿತ್ತದು ಡಾಮರೀಕರಣ ಆಗದೆ. ನಾನು ಶಾಸಕನಾದ ಪ್ರಥಮದಲ್ಲಿ ಅದು ಆ ರಸ್ತೆ ಪೂರ್ತಿ ಡಾಮರೀಕರಣ ಆಯಿತು. ಅದನ್ನು ಜನ ಇವತ್ತಿಗೂ ಹೇಳ್ತಾರೆ. ಇವತ್ತು ಆ ತಂತ್ರಿಗಳು ನನಗೆ ಸಿಕ್ಕಿದಾಗ ಹೇಳಿದರು, ನಿಮ್ಮನ್ನು ನೋಡಿದಾಗ ನನಗೆ ಆ ರಸ್ತೆ ನೆನಪಾಗ್ತದೆ ಮಾತ್ರ, ಡಾಮರ ಆದದ್ದು ಅಂತ. ಹಾಗಾಗಿ ನಾವು ಒಂದಷ್ಟು ಸಮಯ ರುಕ್ಮಯ್ಯ ಪೂಜಾರಿ ಅವರು MLA ಆಗಿರುವಾಗ, ಅವರು 2-3 ಬಾರಿ MLA ಆಗಿದ್ದರು. ಪ್ರಾರಂಭದ
1985ರಿಂದ 89ರವರೆಗೆ ಮಾತ್ರ, 83ರಿಂದ 85 ಮಾತ್ರ 2 ವರ್ಷ. ಆನಂತರ 5 ವರ್ಷ MLA ಆಗಿದ್ದು. MLA ಆಗಿದ್ದಾಗ ನನಗೆ ಒಂದು ಸ್ವಲ್ಪ ಅವರೊಟ್ಟಿಗೆ ಇದ್ದದರಿಂದ ಹೆಚ್ಚು ಕೆಲಸ ಮಾಡುವಂಥ ಅನುಭವಗಳಾಗಿತ್ತು. ಹಾಗಾಗಿ ಆ 20 ತಿಂಗಳಲ್ಲಿ ಒಂದಷ್ಟು ಕೆಲಸ ಮಾಡಲಿಕ್ಕೆ, ಅನುಭವದ ಮೇಲೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಕೇವಲ 20 ತಿಂಗಳ ಅವಧಿಯಲ್ಲೇ, 40ರಿಂದ 20 ತಿಂಗಳ ಅವಧಿಯಲ್ಲೇ ಬರೀ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಶಾಲಾ ಕಾಲೇಜ್ ಆಗಿರ್ಬೋದು, ರಸ್ತೆ ಡಾಮರೀಕರಣ ಆಗಿರ್ಬೋದು, ಅಥವಾ ವಸತಿಗಳ ಅಭಿವೃದ್ಧಿ ಕಾಮಗಾರಿಯಲ್ಲಿ ಅದರ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಪರ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಾ. ನಿಮಗೆ ಅಭಿನಂದನೆಗಳು ಸರ್. ಆಗಾಗಲೇ ನೀವು ಹೇಳಿದ್ದೀರಾ ಸರ್ಕಾರ ನಿಮ್ಮನ್ನು ಮಕ್ಕಳ ಸ್ನೇಹಿ ಶಾಸಕ ಅಂತ ಕರೀತಾರೆ ಅಂತ. ಇದಕ್ಕೇನಾದ್ರೂ ಮೂಲ ಕಾರಣ ಇದೆಯಾ ಸರ್? ಇಲ್ಲ, ಮಕ್ಕಳ ಸ್ನೇಹಿ ಶಾಸಕ ಅಂತೇಳಿ ನನಗೆ ವಿಧಾನಸಭೆಯಲ್ಲಿ ಹೆಚ್ಚು ನಾನು ಪ್ರಶ್ನೆಗಳನ್ನು ಮಕ್ಕಳ ಬಗ್ಗೆ ಕೇಳಿದಾಗ, ಮಕ್ಕಳ ಮಾರಾಟ, ಮಕ್ಕಳ ಕಳ್ಳತನ, ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಹೆಚ್ಚು ಪ್ರಶ್ನೆಗಳನ್ನು ಯಾರು ಕೇಳಿದ್ದಾರೆ, ಜಾಸ್ತಿ ಕೇಳಿದಾರ ಅಂಥವರನ್ನು ಗುರುತಿಸಿ ಸನ್ಮಾನ ಮಾಡಿದಂಥದ್ದು ಮಕ್ಕಳ ಸ್ನೇಹಿ ಅನ್ನುವಂತಹ ಬಿರುದು ಕೊಟ್ಟಿದ್ದಾರೆ. ಸರ್, ಕಲ್ಲಡ್ಕ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ, ಇದರ ಅಧ್ಯಕ್ಷ ಸ್ಥಾನ ನಿಮಗೆ ಹೇಗೆ ಆಯ್ತು ಸರ್? ಒಂದಷ್ಟು ತುಂಬ ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅನುಭವ ಇದ್ದದ್ರಿಂದ ನಾನು ಅಧ್ಯಕ್ಷನಾಗಬೇಕು ಅಂತ ಹೇಳುವಂಥದ್ದು ಎಲ್ಲರ ಅಭಿಪ್ರಾಯಗಳಿತ್ತು. ಹಾಗೆ ಅಧ್ಯಕ್ಷ ನನಗೆ ಬಂತು. ಹಾಗಾದ್ರೆ ಜನರ ಅಭಿಪ್ರಾಯದ ಮೇರೆಗೆ ತಾವು ಅಧ್ಯಕ್ಷೀಯ ಸ್ಥಾನವನ್ನ ಪಡೆದುಕೊಂಡಿದ್ದೀರಾ? ಹೌದು. ಸರ್, ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ಸೇವೆ, ಹಾಗೆ ಅದೆಷ್ಟು ವರ್ಷಗಳಿಂದ ತಾವು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನ ಮಾಡ್ತಾ ಇದ್ದೀರಾ ಸರ್? ಅದೀಗ ಸತತವಾಗಿ ಈಗ 10 ವರ್ಷ ಅಧ್ಯಕ್ಷನಾಗಿ, 11ನೇ ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸಹಕಾರಿ ಕ್ಷೇತ್ರದ ಜನಸಾಮಾನ್ಯರಿಗೆ ಜನರ ಒಂದು ಅನುಕೂಲ ಮಾಡಬೇಕಿದ್ರೆ ಸಹಕಾರಿ ಕ್ಷೇತ್ರ ತುಂಬ ಒಳ್ಳೆಯದು. ಯಾವ ರೀತಿಯ ಯೋಜನೆಗಳು ನಿಮ್ಮ ಬ್ಯಾಂಕಿನಿಂದ ನಡೆಯುತ್ತವೆ ಸರ್? ಈಗ ನಾವು ಸದ್ಯ ಸಾಲ ಮಾತ್ರ ಕೊಡ್ತೇವೆ ರೈತರಿಗೆ. ಅವರಿಗೆ ಕೃಷಿ ಅಭಿವೃದ್ಧಿಗೆ ಸರ್ಕಾರದ ಇದರ ನಿಯಮ ಪ್ರಕಾರ ಅವ್ರಿಗೆ 0%ನಲ್ಲಿ ಕೃಷಿ ಅಭಿವೃದ್ಧಿಗೆ 3%, ಇನ್ನಿತರದ್ದು ಯಾವುದೇ ಅವರಿಗೆ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಸಾಲ ಸೌಲಭ್ಯ ಒದಗಿಸ್ತೇವೆ ನಾವು. ಇನ್ನು ಮುಂದೆ ನಮ್ಮದು ಸ್ವಂತ ಕಟ್ಟಡ ಆದ ಮೇಲೆ ಬೇರೆ ಬೇರೆ ಯೋಚನೆಗಳಿದೆ. ರೈತರಿಗೆ ಸಂಬಂಧಪಟ್ಟ ಅವರಿಗೆ ಏನೇನು ಅವಶ್ಯಕತೆ ಉಂಟ, ಅವರಿಗೆ ಬೇಕಾದ ಎಲ್ಲ ಕೃಷಿ ಉಪಕರಣಗಳು ಎಲ್ಲವನ್ನು ಕೂಡ ನಮ್ಮ ಸಂಘದ ಮುಖಾಂತರವೇ ಕೊಡಬೇಕು ಹೇಳುವಂಥ ಯೋಚನೆಗಳನ್ನು ಮಾಡಿದ್ದೇವೆ. ಈಗ ಹೊಸ ಕಟ್ಟಡ ಆದಮೇಲೆ ಅಲ್ಲಿ ಜಾಗದ ವ್ಯವಸ್ಥೆಗಳಾಗ್ತದೆ, ಅದಕ್ಕೆ ಆವಾಗ ಮಾಡಲಿಕ್ಕೆ ಆಗ್ತದೆ. ನಿಮ್ಮ ಸಾಮಾಜಿಕ ಸೇವಾ ಚಟುವಟಿಕೆಗಳ ಜೊತೆಗೆ ಈ ಬ್ಯಾಂಕ್ ನಡೆದು ಬಂದ ಹಾದಿಯ ಬಗ್ಗೆ ವಿವರಿಸುವುದಾದರೆ? ಬ್ಯಾಂಕ್ನಲ್ಲಿ ನಾವು ಇಲ್ಲಿ ಬೈಪರ್ಕ್ಯೂಷನ್ ಮಾಡಿ ಬರುವಾಗ ಕೇವಲ 65,00,000 ರೂಪಾಯಿ ಲಾಭ ಇತ್ತು. ಈಗ ನಾವು ಹೆಚ್ಚು ಲೋನ್ ಕೊಟ್ಟು ಹೆಚ್ಚು ಎಲ್ಲ ರೀತಿಯ ಸಾಲ ಕೊಟ್ಟದ್ರಿಂದ ಕಳೆದ ವರ್ಷ ನಾವು 1.5 ಕೋಟಿ ಲಾಭ ಗಳಿಸಿದ್ದೇವೆ. ಲಾಭ ಗಳಿಸಿದ್ದನ್ನು ಬರೀ ಎಲ್ಲ ಸಾಮಾಜಿಕ ಚಟುವಟಿಕೆಗೆ ಅದನ್ನು ಉಪಯೋಗ ಮಾಡ್ತೇವೆ. ಅಂದರೆ ಸದಸ್ಯರು, ಒಬ್ಬ ಸಾಲಗಾರ ಸದಸ್ಯ ತೀರಿ ಹೋದರೆ ಅವರಿಗೆ ಸಾಲ ಕೊಡುವಾಗ ಭಾಗ್ಯನಿಧಿ ಅಂತೇಳಿ 100 ರೂಪಾಯಿ ತಗೊಳ್ತೇವೆ. ಅವರು ತೀರಿಕೊಂಡ್ರೆ ಅವರ ವಾರಿಸುದಾರರು ಸಾಲ ಸಂದಾಯ ಮಾಡುವಾಗ ಅವರಿಗೆ 20,000 ರೂಪಾಯಿ ನಾವು ಸಂಘದಿಂದ ಕೊಡ್ತೇವೆ. ಅದು ಭಾಗ್ಯನಿಧಿಯಿಂದ 10,000, ರೈತ ಕಲ್ಯಾಣ ನಿಧಿ ಅಂತೇಳಿ ಮಾಡಿಕೊಂಡಿದ್ದೇವೆ, ಅದರಿಂದ 10,000, 20,000 ರೂಪಾಯಿ ಅವರಿಗೆ ಕೊಡ್ತೇವೆ. ಇನ್ನು ನಮ್ಮ ಸಂಘದ ಸದಸ್ಯರು ಯಾವುದೇ ಅವರ ಶಸ್ತ್ರಚಿಕಿತ್ಸೆ ಮಾಡಿಸುವುದಾದರೆ, ಈಗ ಹಾರ್ಟ್ ಆಪರೇಷನ್, ಬೈಪಾಸ್ ಸರ್ಜರಿಗೆ 50,000 ರೂಪಾಯಿ ಕೊಡ್ತೇವೆ ನಾವು. ಸ್ಟಂಟ್ ಅಳವಡಿಸೋದಕ್ಕೆ 30,000 ರೂಪಾಯಿ ಕೊಡ್ತೇವೆ. ಇನ್ನು ಅನೇಕ ಕಿಡ್ನಿ ಪೇಷಂಟ್ಗಳು ಇರ್ತಾರೆ, ಅವರಿಗೆ ಡಯಾಲಿಸಿಸ್ಗೆ ನಾವು 20,000 ರೂಪಾಯಿ ಕೊಡ್ತೇವೆ. ಇನ್ನು ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿದ್ರು ಕೂಡ ಅವರಿಗೆ 10,000ರಿಂದ 15,000 ಈ ರೀತಿ ಸದಸ್ಯರಿಗೆ ನಾವು ಕೊಡ್ತೇವೆ. ವರ್ಷದಲ್ಲಿ ಒಂದು 60, 70, 75 ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರೋತ್ಸಾಹಧನ ಅಂತೇಳಿ ಕೊಡ್ತೇವೆ. ಅಂದರೆ 85% ಹೆಚ್ಚು ಅಂಕ ಪಡೆದಂಥ SLC ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ, PUCಯಲ್ಲಿ ಸೈನ್ಸ್, ಮ್ಯಾಥ್ಸ್, ಆರ್ಟ್ಸ್ 3 ವಿಭಾಗದಲ್ಲಿ ಅವರಿಗೆ PUC ಕೊನೆಯವರೆ SLC ಪಾಸಾದವರು ಅವರಿಗೆ ಪ್ರೋತ್ಸಾಹಧನವನ್ನು ಕೊಡ್ತೇವೆ. ಈ ವರ್ಷ ಕೂಡ 65 ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ.
85% ಹೆಚ್ಚು ಅಂಕ ಪಡೆದವರಿಗೆ. ಇನ್ನು ಸದಸ್ಯರ ಮನೆ ಅಥವಾ ಅಟ್ಟಿ ಏನಾದರೂ ಆಕಸ್ಮಿಕವಾಗಿ ಮಳೆಗೆ ಬಿದ್ದು ಹೋದರೆ ಅಥವಾ ಬೆಂಕಿ ಇದಾದರೆ ಅದಕ್ಕೆ ನಾವು ಸಂಘದಿಂದ ಅವ್ರಿಗೆ ಅನುಕೂಲ ಮಾಡಿ ಕೊಡ್ತೇವೆ. ಕೃಷಿಯ ಬಗ್ಗೆ ಆಗಿರ್ಬೋದು ಅಥವಾ ರಾಜಕೀಯ ಕ್ಷೇತ್ರದ ಬಗ್ಗೆ ಆಗಿರ್ಬೋದು, ಈಗಿನ ಯುವ ಪೀಳಿಗೆಗೆ ತಾವು ಹೇಳೋದಾದ್ರೆ ಸರ್, ಕೊನೆಯ ಮಾತೆರಡು. ಯುವ ಪೀಳಿಗೆ ಕೃಷಿಗೆ ಅಂತ ಬರೋದೇ ಇಲ್ಲ. ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳುವಂಥದ್ದು ಎಲ್ಲವೂ ಕೂಡ ಲಾಭ ಎಲ್ಲಿ ಜಾಸ್ತಿ ಮಾಡಲಿಕ್ಕೆ ಆಗ್ತದೆ ಅದಕ್ಕೆ ಆ ಕ್ಷೇತ್ರಕ್ಕೆ ಹೋಗ್ತಾರೆ. ಮತ್ತು ಹಿಂದೆ ಕೃಷಿ ಮಾಡುವೊಟ್ಟಿಗೆ ಕೃಷಿ ಕಾರ್ಮಿಕರು ಅಂತ ಇದ್ದರು. ಹೌದು. ಈ ಕೃಷಿ ಮಾಡುವಂಥ ಜಮೀನ್ದಾರರು ಯಾರು ಅಥವಾ ಬೇಸಾಯ ಮಾಡುವವರು, ಅವ್ರಿಗೆ ಡಿಕ್ಲರೇಷನ್ ಆದ ಮೇಲೆ ಅವರೇ ಅದಕ್ಕೆ ಜಮೀನ್ದಾರ ಒಡೆಯ ಅವರು. ಆದ ಮೇಲೆ ಅವರ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡಿಕೊಂಡು ಅವರು ಎಲ್ಲ ಇಂಜಿನಿಯರ, ಡಾಕ್ಟ್ರ, ವಕೀಲರ ಇಂಥದ್ದಕ್ಕೆ ಎಲ್ಲ ಹೋದರು. ಕೃಷಿ ಕಾರ್ಮಿಕರು ಕೂಡ ಅದನ್ನು ನೋಡಿಕೊಂಡು ನಮ್ಮ ಮಕ್ಕಳು ಯಾಕೆ ಕಲಿಬಾರ್ದು ಅಂತೇಳಿ ಅವರು ಒಂದು ಸ್ವಲ್ಪ ಕಷ್ಟಪಟ್ಟಾದರೂ ಕಲಿಸಬೇಕು ಅಂತೇಳಿ ಮಕ್ಕಳಿಗೆ ಕಳಿಸಿ ಅವರು ಕೂಡ ಆ ದಿಕ್ಕಿಗೆ ಹೋದರು. ಹಾಗಾಗಿ ಈಗ ಯುವ ಪೀಳಿಗೆ ಕೃಷಿಗೆ ಬರೋದು ತುಂಬ ಕಡಿಮೆ ಆಗಿದೆ. ಆದ್ದರಿಂದ ಇಲ್ಲಿ ನೋಡಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಗದ್ದೆ ಬೇಸಾಯ ಎಲ್ಲಿ ಕೂಡ ಇಲ್ಲ, ಎಲ್ಲ ಗದ್ದೆ ಹಡಿಲುಂಟು ಈಗ ಬಿಟ್ಟಿದೆ. ಹಾಗಾಗಿ ನಾನು ಕೂಡ ಹೇಳೋದು, ಕೃಷಿಗೆ ಸ್ವಲ್ಪ ಆದ್ಯತೆ ಕೊಡಬೇಕು, ಸರ್ಕಾರವೂ ಆದ್ಯತೆ ಕೊಡಬೇಕು. ಯುವ ಪೀಳಿಗೆ ಅದಕ್ಕೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಅವರನ್ನು ಅದಕ್ಕೆ ನಮಗೆ ಅದರಿಂದ ಲಾಭ ಆಗ್ತದೆ ಅಂತ ಹೇಳುವಂಥದ್ದು ತೋರಿಸಿಕೊಡ್ಬೇಕು ನಾವು. ಆದ್ದರಿಂದ ಆವಾಗ ಬರ್ತಾರೆ ಮಾಡಬೇಕು ಅಂತ. ಈಗ ಒಂದಷ್ಟು ಜನ ಮಾಡ್ತಾರೆ, ಹೈನುಗಾರಿಕೆ ಮಾಡ್ತಾರೆ, ಇನ್ನು ಪೌಲ್ಟ್ರಿ ಮಾಡ್ತಾರೆ, ಕೋಳಿ ಸಾಕಣೆ ಇಂಥದ್ದೆಲ್ಲ ಮಾಡ್ತಾರೆ. ಆದರೆ ಭತ್ತದ ಕೃಷಿ ಮಾಡುವಂಥದ್ದು ತುಂಬ ಕಡಿಮೆ ಆಗಿದೆ. ಆದರೂ ಅಡಿಕೆ ಕೃಷಿ ಇಂಥದ್ದೆಲ್ಲ ಈಗ ಜಾಸ್ತಿ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಯುವಕರು ತೊಡಗಿಸ್ತಾರೆ. ಯುವ ಪೀಳಿಗೆ ಬರಬೇಕು, ನಿಜವಾಗಿ ಕೃಷಿಗೆ ಬರಬೇಕು, ಇಲ್ಲದಿದ್ದರೆ ಮುಂದೆ ಭವಿಷ್ಯ ಇಲ್ಲ. ITBT ಸಮಯ ಇರ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ನೀವು ಯುವ ಪೀಳಿಗೆಗೆ ಏನಾದರೂ ಸಂದೇಶ ಕೊಡೋದಾದರೆ ಸರ್? ಒಳ್ಳೆ ರಾಜಕೀಯ ಪಕ್ಷವನ್ನು ಆರಿಸಿಕೊಂಡು ದೇಶ ಪ್ರೇಮದೊಟ್ಟಿಗೆ, ದೇಶ ನಮ್ಮ ಉಳಿಬೇಕು ಮುಖ್ಯ. ಹೌದು. ಯಾವುದೇ ಪಕ್ಷ ಮುಖ್ಯ ಅಲ್ಲ, ದೇಶ ಮುಖ್ಯ. ವ್ಯಕ್ತಿಗಿಂತ ಪಕ್ಷ, ಪಕ್ಷಕ್ಕಿಂತ ದೇಶ. ಆ ರೀತಿ ಆ ಭಾವನೆಯಿಂದ ಯುವಕರು ರಾಜಕೀಯದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನನ್ನ ಅನಿಸಿಕೆ. ಸರ್, ಈ SCDCC ಬ್ಯಾಂಕ್ ಎನ್ನುವಂತಹ ಒಂದು ಮಹಾ ಸಂಸ್ಥೆಯ ಹಿಂದೆ ರಾಜೇಂದ್ರ ಕುಮಾರ್ ಎನ್ನುವಂತಹ ಮೂಲ ಸ್ಥಾಪಕರು ನಿಮ್ಮೊಂದಿಗಿದ್ದಾರೆ. ಅವರ ಮತ್ತೆ ನಿಮ್ಮ ನಂಟು ಹೇಗಿತ್ತು ಸರ್? ಬ್ಯಾಂಕಿನ ಅಧ್ಯಕ್ಷರು ಅವರು, ದಕ್ಷಿಣ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು MN ರಾಜೇಂದ್ರ ಕುಮಾರ್ ಅವರು. ನನಗೆ ಬಹಳ ವರ್ಷದಿಂದ ಅವರ ಸಂಪರ್ಕ. ಈಗ ಈ ಸೊಸೈಟಿ ಅಧ್ಯಕ್ಷನಾದ ಮೇಲೆ ಅಂತ ಅಲ್ಲ, ಮೊದಲೇ ನನಗೆ ಸಂಪರ್ಕ. ನಾನು ತುಂಬ ಅಧ್ಯಕ್ಷರನ್ನು, DCC ಬ್ಯಾಂಕಿನ ಅಧ್ಯಕ್ಷರನ್ನು ನೋಡಿದ್ದೇನೆ. ನಾನು ಪ್ರಾರಂಭದಲ್ಲಿ ಪಾಣಮಂಗಳೂರು ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದಾಗ ದಿವಂಗತ ಏರಿಯ ಲಕ್ಷ್ಮೀನಾರಾಯಣ ಆಳ್ವರು ಅಧ್ಯಕ್ಷರಾಗಿದ್ದರು. ಆನಂತರ ಉಡುಪಿಯವರ ಆಚಾರ್ಯ ಅಂತೇಳಿ, ಅವರ ಮರ್ತೋಗಿದೆ ನನಗೆ, ಆಚಾರ್ಯ ಅಂತೇಳಿ ಅವರು ಅಧ್ಯಕ್ಷರಾಗಿದ್ದರು. ಆನಂತರ ನಾನು ಅಧ್ಯಕ್ಷನಾಗಿರುವ ಸಂದರ್ಭದಲ್ಲಿ ಶಂಭು ಶೆಟ್ಟರು ಉಡುಪಿಯವರು, ಅವರು ಅಧ್ಯಕ್ಷರಾಗಿದ್ದರು. ಆನಂತರ ರಾಜೇಂದ್ರ ಕುಮಾರ್ ಅವರು ಬಂದರು DCC ಬ್ಯಾಂಕ್, ಕೇಂದ್ರ ಸಹಕಾರಿ ಬ್ಯಾಂಕಿಗೆ. ಇವರು ಬಂದ ಮೇಲೆ ಒಂದಷ್ಟು ಬ್ಯಾಂಕು ಭಾಳಷ್ಟು ಬೆಳೆದಿದೆ. DCC ಬ್ಯಾಂಕು ತುಂಬ ಬೆಳೆದಿದೆ. ಅದರ ಒಟ್ಟಿಗೆ ಸೊಸೈಟಿಯನ್ನು ಕೂಡ ಬೆಳೆಸಿದ್ದಾರೆ ಅವರು. ತುಂಬ ಸೊಸೈಟಿಗಳು ಲಾಭ ಇಲ್ಲದೆ ನಷ್ಟದಲ್ಲಿತ್ತು, ರೈತರಿಗೆ ಸಾಲ ಕೊಡಲಿಕ್ಕೆ ದುಡ್ಡಿಲ್ಲ, ಇಂಥ ಪರಿಸ್ಥಿತಿಯಲ್ಲಿತ್ತು. ಅಂಥ ಸೊಸೈಟಿಗಳಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಹಣಕಾಸಿನ ನೆರವನ್ನು ಒದಗಿಸಿ ಅಲ್ಲಿ ರೈತರಿಗೆ ಸರಿಯಾದ ರೀತಿಯಲ್ಲಿ ಸಾಲ ಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು, ನಷ್ಟದಲ್ಲಿರುವಂಥ ಸೊಸೈಟಿಗಳಿಗೆ ಒಂದಷ್ಟು ಅವರು ಹಣದ ಸಹಕಾರ ಬ್ಯಾಂಕಿನಿಂದ ಮಾಡಿಕೊಂಡು ಇವತ್ತು ಭಾಳಷ್ಟು ಸೊಸೈಟಿಯನ್ನು ಮೇಲಕ್ಕೆ ತಂದಿದ್ದಾರೆ ಅವರು. ಆ ಮುಖಾಂತರ ಬ್ಯಾಂಕನ್ನು ಕೂಡ ಬೆಳೆಸಿದ್ದಾರೆ. ಆವತ್ತಿಗಿಂತ ಇವತ್ತಿಗೆ ಅವರು ಬಹುಶಃ 25-30 ವರ್ಷ, ಈಗ 25 ವರ್ಷ ಈಗ ಅವರು ಆಯಿತು, ತುಂಬ ಬೆಳೆಸಿದ್ದಾರೆ, ತುಂಬ ಎತ್ತರಕ್ಕೆ ತಂದಿದ್ದಾರೆ. ಈಗ ರಾಜೇಂದ್ರ ಕುಮಾರ್ ಇಡೀ ಜಿಲ್ಲೆಯಲ್ಲಿ ಒಂದು ಸಹಕಾರಿ ಕ್ಷೇತ್ರದ ಒಂದು ಶಕ್ತಿ ಅವರು. ಖಂಡಿತ ಸರ್. ಹಾಗೆ ಕೊನೆಯದಾಗಿ ಕೇಳೋದಾದ್ರೆ, ನೀವೀಗಾಗಲೇ ನಿಮ್ಮ ರಾಜಕೀಯ ಕ್ಷೇತ್ರದ ಬಗ್ಗೆ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತಾವು ಮಾಡಿರುವಂತಹ ಸಾಧನೆ ಬಗ್ಗೆ ಆಗಿರ್ಬೋದು ಅಥವಾ ತಾವು ನಡೆದು ಬಂದ ಹಾದಿಯ ಬಗ್ಗೆ ತಾವು ಈಗಾಗಲೇ ತಿಳಿಸಿದ್ದೀರಾ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ತಾವು ಸಕ್ರಿಯರಾಗಿದ್ದೀರಿ ಎನ್ನುವ ಮಾತನ್ನ ನಾವು ಕೇಳಿ ಬಂದಿದ್ದೇವೆ. ಇದರ ಬಗ್ಗೆ ಹೇಳೋದಾದ್ರೆ ಸರ್?
ಧಾರ್ಮಿಕತೆ ಇದ್ರೇ ನಾವು ಸರಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ. ಖಂಡಿತ. ಹಾಗಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದೇವೆ ನಾವು. ಈಗ ಕಲ್ಲಡ್ಕ ಶ್ರೀರಾಮ ಮಂದಿರದಿದ್ದೇವೆ, ರಾಮಾಂಜನೇಯ ಟ್ರಸ್ಟ್ನಲ್ಲಿ ನಾನು ಒಬ್ಬ ಟ್ರಸ್ಟಿ. ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರ ಇದೆ, ಅಲ್ಲಿ ನಾನೊಬ್ಬ ಟ್ರಸ್ಟಿ. ಈ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗ ಇಲ್ಲಿ ನಿಖಿಲಾಕ್ಷದರ್ಶ ದೇವಸ್ಥಾನ ಅಂತ ಉಂಟು, ಅಲ್ಲಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ದೇವೆ. ಇಲ್ಲಿ ಭಾಳಷ್ಟು ನರಹರಿ ಬೆಟ್ಟ ಉಂಟು, ನರಹರಿ ಪರ್ವತ ಅಂತೇಳಿ, ಅಲ್ಲೇ ಕೂಡ ಜೀರ್ಣೋದ್ಧಾರ ಆಗೋ ಸಂದರ್ಭದಲ್ಲಿ ಹಿಂದಿನ ಆ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೇವೆ. ಇಲ್ಲಿ ಪಾಣಮೂಲ ಗ್ರಾಮದ ಇಲ್ಲಿ ಬೊಂಡಾಲ್ ಅಂತ, ಇಲ್ಲಿಂದ ಒಂದು 2 ಕಿಲೋಮೀಟರ್ ಒಳಗೆ ಅಲ್ಲಿ ಒಂದು ಸಣ್ಣ ದೇವಸ್ಥಾನ, ಮಹಾಗಣಪತಿ ದೇವಸ್ಥಾನ. 3 ವರ್ಷದ ಹಿಂದೆ ಅದರ ನಮ್ಮ 5 ವರ್ಷದ ಹಿಂದೆ ಅದರ ಅಧ್ಯಕ್ಷ ಆಗಿ ನಾನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿ 2019ರಲ್ಲಿ ನಾವು ಅದನ್ನು ಬ್ರಹ್ಮ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಕೊರೋನಾದಿಂದಾಗಿ ಮುಂದೆ ಹೋಗಿ 2021ರಲ್ಲಿ ನಾವು ಅದನ್ನು 22ರಲ್ಲಿ ಜೀರ್ಣೋದ್ಧಾರ ಮಾಡಿ ಬ್ರಹ್ಮ ಕೆಲಸ ಮಾಡಿದ್ದೀವಿ, ಮಹಾಗಣಪತಿ ದೇವಸ್ಥಾನ. ಈ ವರ್ಷಕ್ಕೆ ಮೊನ್ನೆ ಡಿಸೆಂಬರ್ 26ನೇ ತಾರೀಕಿಗೆ 3ನೇ ವರ್ಷದ ವರ್ಧಂತಿ ಉತ್ಸವ ಆಚರಣೆ ಆಯಿತು. ನಾಡದಲ್ಲಿ ಅದೇ ಗಣಪತಿ ದೇವಸ್ಥಾನದಲ್ಲಿ ಮೇ 9, 10, 11 ಮೂಡಪ್ಪ ಸೇವೆ ನಡೀತದೆ. ಅಲ್ಲಿ ಒಂದು ಸಂಘಟನೆಯವರು ಅವರ ಸಂಘಟನೆಗೆ 25 ವರ್ಷ ಆದ ನಿಮಿತ್ತದಲ್ಲಿ ಸಂಘಟನೆಯವರು ಮೂಡಪ್ಪ ಸೇವೆಯನ್ನು ಮಾಡಿಸ್ತಾರೆ. ಈಗ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ದೇವೆ ನಾವು, ಅದು ಬಹಳ ಮುಖ್ಯ. 60ರ ಹರೆಯದಲ್ಲಿಯೂ 16ರ ಎಳೆಯನಂತೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ರಾಜಕೀಯ, ಸಾಮಾಜಿಕ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ತಮ್ಮ ಅನುಭವವನ್ನ, ತಾನು ನಡೆದು ಬಂದ ಹಾದಿಯನ್ನ ನಮ್ಮೊಂದಿಗೆ ಬಿಡಿಬಿಡಿಯಾಗಿ ಹಂಚಿಕೊಂಡಂತಹ ನಿಮಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಧನ್ಯವಾದಗಳು.